ಆತ್ಮೀಯ ಕನ್ನಡ ಮನಸ್ಸುಗಳಿಗೆ ಅಭ್ಯುದಯ ಯೂಟ್ಯೂಬ್ ಚಾನಲ್ ಮುಖಾಂತರ ನಾನು ಪಾವಗಡ ರೇಣುಕಾ ಪ್ರಸಾದ್ ನಿಮ್ಮನ್ನು ಕನ್ನಡ ಕಥಾಲೋಕಕ್ಕೆ ಬರಮಾಡ್ಕೊಳ್ತಾ ಇದ್ದೀನಿ. ಈ ದಿನ ನಾನು ತ್ರಿವೇಣಿ ಅವರ ಬೆಡ್ ನಂಬರ್ 7 ಎಂಬ ಒಂದು ಮನೋಜ್ಞವಾದ ಅತ್ಯಂತ ಸುಂದರವಾಗಿರ್ತಕ್ಕಂಥ ಆ ಹೆಣ್ಣು ಮತ್ತು ಗಂಡಿನ ವಿಭಿನ್ನ ಮನಸ್ಸಿನ ಪರಿವರ್ತನೆಗಳನ್ನು ತೋರಿಸ್ತಕ್ಕಂತಹ ಕಥೆಯನ್ನು ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ. ತ್ರಿವೇಣಿಯವರು ಅವರ ಮೂಲ ಹೆಸರು ಭಾಗೀರಥಿ. ತುಂಬ ಚಿಕ್ಕ ವಯಸ್ಸಲ್ಲೇ ಅವರು ತೀರ್ಕೊಂಬಿಟ್ರು. 1928ರಲ್ಲಿ ಜನಿಸಿ 1963ರಲ್ಲಿ ಅವರು ಕಾಲವಾದರು. ಇವರು ಅನೇಕ ಕಥೆ ಕಾದಂಬರಿಗಳನ್ನು ಬರೆದು ಕನ್ನಡದ ಜನಪ್ರಿಯರಾಗಿರ್ತಕ್ಕಂಥ ಲೇಖಕಿ. ಶರಪಂಜರ, ಬೆಕ್ಕಿನ ಕಣ್ಣು, ಬೆಳ್ಳಿ ಮೋಡ, ಹಣ್ಣೆಲೆ ಚಿಗುರಿದಾಗ ಮುಂತಾದ ಕಾದಂಬರಿಗಳನ್ನು ಇವರು ಬರೆದಿದ್ದಾರೆ. ಸಮಸ್ಯೆಯ ಮಗು, ಹೆಂಡತಿಯ ಹೆಸರು ಮುಂತಾದ ಕಥಾ ಸಂಕಲನಗಳನ್ನು ಕೂಡ ಇವರು ಹೊರತಂದಿದ್ದಾರೆ. ಕಳೆದ ವಾರ ನಾವು ಸಮಸ್ಯೆಯ ಮಗು ಒಂದು ಕಥೆಯನ್ನು ಕೂಡ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸಿದ್ವಿ. ಹಾಗಾಗಿ ಇವರ ಕಾದಂಬರಿಗಳ ಒಂದು ವಿಶೇಷತೆ ಏನಪ್ಪ ಅಂದರೆ, ಮನಃಶಾಸ್ತ್ರದ ಹಿನ್ನೆಲೆಯಲ್ಲಿ ಮಾನವೀಯ ಸಮಸ್ಯೆಗಳನ್ನು ಕುರಿತು ಚಿತ್ರಿಸ್ತಕ್ಕಂತಹ ಒಂದು ಪ್ರಮುಖ ಕನ್ನಡದ ಲೇಖಕಿ. ಅವರ ಕಥೆ ಬೆಡ್ ನಂಬರ್ 7. ಇದನ್ನು ನೀವೆಲ್ಲರೂ ಕೇಳಿ ಆಸ್ವಾದಿಸಿ. ಕನ್ನಡ ಯೂಟ್ಯೂಬ್ ಚಾನಲ್ ಕನ್ನಡ ಸಾಹಿತ್ಯದ ಅನರ್ಘ್ಯವಾಗಿರ್ತಕ್ಕಂಥ ರತ್ನಗಳನ್ನು ಕನ್ನಡ ಜನತೆಗೆ ಪರಿಚಯಿಸ್ತಕ್ಕಂಥ ಒಂದು ಮಹತ್ತರವಾದ ವಿದ್ಯಾರ್ಥಿ ಸ್ನೇಹಿಯಾಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್. ಹಾಗಾಗಿ ದಯವಿಟ್ಟು ನೀವೆಲ್ಲರೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಬೆಂಬಲಿಸಿ ಕನ್ನಡ ಭಾಷೆಗೆ ನಮ್ಮದಾಗಿರ್ತಕ್ಕಂಥ ಒಂದು ಅಳಿಲು ಸೇವೆಯನ್ನು ಸಲ್ಲಿಸೋದಕ್ಕೆ ನೀವೆಲ್ಲರೂ ಸಹಕಾರ ಕೊಡಬೇಕು ಅಂತ ಅತ್ಯಂತ ವಿನಮ್ರನಾಗಿ ವಿನಂತಿಯನ್ನು ಮಾಡ್ಕೊತಿದ್ದೀನಿ. ಕಥೆಯನ್ನು ಕೇಳೋಣವಾ? ಬೆಡ್ ನಂಬರ್ 7. ತ್ರಿವೇಣಿ: ಓಹೋ, ನೀನು ಯಾವಾಗ ಇಲ್ಲಿಗೆ ಬಂದೆ? ನೀನು ಯಾರು? ಓಹ್, ಇದು ನಾನು ಮೊದಲಿದ್ದ ವಾರ್ಡ್ ಅಲ್ಲವೆಂದು ತೋರುತ್ತದೆ. ನಾನು ಸುತ್ತಲೂ ತಿರುಗಿ ನೋಡಿದೆ. ಸುತ್ತಲಿನ ವಾತಾವರಣ ನನಗೆ ಹೊಸದಾಗಿ ಕಂಡಿತು. ನರ್ಸುಗಳು, ಸುತ್ತಲೂ ಇದ್ದ ರೋಗಿಗಳು ಎಲ್ಲರೂ ನನಗೆ ಹೊಸಬರು ಎಂದೆನಿಸಿತು. ಗೋಡೆಯ ಮೇಲಿದ್ದ ದೊಡ್ಡ ಗಡಿಯಾರ ಅರ್ಧ ಗಂಟೆ ಹೊಡೆಯಿತು. ನಾನು ಗಡಿಯಾರದ ಕಡೆ ನೋಡಿದೆ. ಗಂಟೆ 8:30 ಆಗಿತ್ತು. ನಾನು ಮೊದಲಿದ್ದ ವಾರ್ಡಿನಲ್ಲಿ 4 ಹಾಸಿಗೆಗಳಿದ್ದವು. ಇಲ್ಲಿ 6 ಹಾಸಿಗೆಗಳಿದ್ದವು. ಇದೇನು ಹೀಗೆ ಕಣ್ಣು ಬಿಟ್ಕೊಂಡು ಬೆಪ್ತಕ್ಕಡಿಯಾಗಿ ಸುತ್ತಲೂ ನೋಡ್ತಿದ್ದೀಯಾ? 6ನೆಯ ಬೆಡ್ಡು ಗಹಗಹಿಸಿ ನಗುತ್ತಾ ಕೇಳಿತು. ಹೊಸ ಜಾಗ, ಆದುದರಿಂದ ಸುತ್ತಲೂ ನೋಡಿದೆ. ನನ್ನ ಬಳಿ ಹೆಜ್ಜೆಯ ಸದ್ದನ್ನು ಕೇಳಿ ಸುಮ್ಮನಾದೆ. ಮೇಲ್ ನರ್ಸೊಬ್ಬ ನನ್ನ ಬಳಿ ಬಂದು ಮಂಚಕ್ಕೆ ಚೀಟಿಯೊಂದನ್ನು ತಗುಲಿ ಹಾಕಿ ಹೋದ. ನಾನು ಅವನು ತಗುಲಿ ಹಾಕಿದ ಚೀಟಿಯನ್ನು ನಿಧಾನವಾಗಿ ಓದಿದೆ. ಬೆಡ್ ನಂಬರ್ 7. ಓಹೋ, ಇಂದಿನಿಂದ ನನಗೆ ಬೇರೆ ಹೆಸರು. ಇದುವರೆಗೂ ಯಾವ ಹೆಸರಿತ್ತೋ? ಬೆಡ್ ನಂಬರ್ 3. ನಂಬಾಳು ಈ ರೋಗಿಗಳ ಸೇವೆಯಲ್ಲೇ ಆಯಿತು. ನನಗಂತೂ ಈ ಬಾಳು ಬೇಸರವಾಗಿದೆ. ನೀನೇನು ಬೇಕಾದರೂ ಹೇಳು, ಇದಕ್ಕಿಂತ ಸಾವು ಉತ್ತಮ. 6ನೆಯ ಬೆಡ್ ಅತ್ಯಂತ ಬೇಸರದಿಂದ ನುಡಿಯಿತು. ನಾನು ಪ್ರತ್ಯುತ್ತರ ಕೊಡಲಿಲ್ಲ. ನನ್ನ ಮೌನವನ್ನು ಕಂಡು ಅದು ಪುನಃ ಹೇಳಿತು. ನಿನಗೆ ಹಾಗೆನಿಸುವುದಿಲ್ಲವೇ? ನಿನಗೆ ರೋಗಿಗಳ ಸಹವಾಸ ಬೇಸರವಾಗಿಲ್ಲವೇ? ಇದರಲ್ಲಿ ಆನಂದವಿದೆ. 6ನೆಯ ಬೆಡ್ಡು ಸಂತಾಪದಿಂದ ನುಡಿಯಿತು. ಆನಂದ? ನೀನು ಮೂರ್ಖ, ಕಡುಮೂರ್ಖ. ಸದಾ ಈ ರೋಗಿಗಳ ನರಳಾಟ, ಕೆಮ್ಮು, ವಾಂತಿ ಇವು ಯಾರಿಗೆ ಬೇಕಾಗಿದೆ? ಇವರ ಗೋಳು ಕೇಳಿ ನನ್ನ ತಲೆ ಚಿಟ್ಟು ಹಿಡಿದು ಹೋಗಿದೆ. ಸತ್ವಹೀನ ಮುಖ, ಒಣಗಿದ ಕಂಠ, ಬಿಳುಪೇರಿದ ತುಟಿ, ಕಾಂತಿಹೀನವಾದ ಕಣ್ಣು. ಸಾವು ಬದುಕಿನ ಮಧ್ಯೆ ತೂರಾಡುವ ಈ ದೇಹಗಳನ್ನು ನೋಡಿ ನೋಡಿ ನನ್ನ ಕಣ್ಣುಗಳು ಸಿಡಿಯುತ್ತಿವೆ. ಜೀವನದಲ್ಲಿ ನಮಗೂ ಶಾಂತಿ, ಸೌಂದರ್ಯ ಬೇಡವೇ? ಸುಖ, ಸೌಂದರ್ಯವನ್ನು ಕಾಣಲು ನೀನು ಹಾತೊರೆಯುವುದಿಲ್ಲವೇ? ಇಲ್ಲ ಗೆಳೆಯ.
ಸುಖ, ಸೌಂದರ್ಯ ಕ್ಷಣಿಕವಾದದ್ದಕ್ಕೆ ನಾನು ಬೆಲೆ ಕೊಡುವುದಿಲ್ಲ. ಹೇ, ನೀನೊಬ್ಬ ಹುಚ್ಚ. ಸುಖ, ಸೌಂದರ್ಯಕ್ಕಾಗಿ ನಾನೆಷ್ಟು ಹಂಬಲಿಸುತ್ತಿದ್ದೇನೆ ಗೊತ್ತೇ? ಈ ರೋಗಿಗಳ ಸಹವಾಸದ ಬದಲು ಮುಗ್ಧೆಯೊಬ್ಬಳ ಸಾನ್ನಿಧ್ಯ ಸಿಕ್ಕಿದ್ದರೆ ಆರನೆಯ ಬೆಡ್ಡು ಕನಸು ಕಾಣುತ್ತಿರುವಂತೆ ನುಡಿಯಿತು. ಚೆಲುವೆಯೊಬ್ಬಳ ಮೃದು ಸ್ಪರ್ಶವನ್ನು ದಿನವೂ ಅನುಭವಿಸಬಹುದಾಗಿತ್ತು. ಅವಳು ಮುಡಿದ ಮಲ್ಲಿಗೆ ಹೂವಿನಿಂದ ನನ್ನ ದೇಹವೆಲ್ಲ ಪರಿಮಳವಾಗುತ್ತಿತ್ತು. ಅವಳ ಬಳೆಗಳ ನಾದ ನನಗೆ ಜೋಗುಳ ಹಾಡುತ್ತಿತ್ತು. ಅವಳು ತನ್ನ ಹಾಲು ಗೆನ್ನೆಯನ್ನು ನನಗೊತ್ತಿ ನಿದ್ರಿಸಿದಾಗ ನನ್ನನ್ನು ನಾನೇ ಮರೆಯಬಹುದಿತ್ತು. ಆ, ಅವಳ ಪ್ರಥಮ ರಾತ್ರಿ, ಮಧುರ ಮಿಲನದ ರಾತ್ರಿ, ಆ ನೂತನ ದಂಪತಿಗಳ ಪ್ರೇಮ ಸಂವಾದವನ್ನು ಕೇಳಿ ಹಿಗ್ಗಬಹುದಾಗಿತ್ತು. ಅವರ ಪ್ರೇಮ ಚೇಷ್ಟೆಯಲ್ಲಿ, ಗೆಳೆಯ ಎಚ್ಚರ ಮಾಡ್ಕೋ, ಹೀಗೆ ಹಗಲುಗನಸು ಕಾಣಬೇಡ, ಆರನೆಯ ಬೆಡ್ಡಿನ ಅನ್ಯ ಮನಸ್ಕನಂತೆ ಕಂಡು ನಾನು ಕೂಗಿದೆ. ನೀನು ಪಾಪಿ, ನನ್ನನ್ನೇಕೆ ಆ ಕನಸಿನಿಂದ ಕೂಗಿ ಎಬ್ಬಿಸಿ ಈ ನರಕಕ್ಕೆ ಎಳೆದು ತಂದೆ? ಈ ರೋಗಿಗಳ ಮೂಳೆಯ ದೇಹದಿಂದ ನನ್ನ ದೇಹ ಬಡಕಲಾಯಿತು. ಇವರ ಬೆಳೆದ ಗಡ್ಡ ನನ್ನನ್ನು ಹಿಂಸಿಸುತ್ತಿದೆ. ನೀನು ಆ ಸುಂದರ ದೃಶ್ಯವನ್ನು ಕಾಣಲು ಬಯಸುವುದಿಲ್ಲವೇ? ಖಂಡಿತ ಇಲ್ಲ. ನನ್ನ ಜೀವನದಲ್ಲಿ ಭೋಗಕ್ಕಿಂತಲೂ ನಾನು ತ್ಯಾಗಕ್ಕೆ ಶ್ರೇಷ್ಠ ಸ್ಥಾನ ಕೊಡುತ್ತೇನೆ. ಹೇ, ಸರಿ, ನೀನೊಬ್ಬ ಹುಚ್ಚ. ಅಲ್ಲಿ ನೋಡು, ಹೊಸ ರೋಗಿಯೊಬ್ಬನನ್ನು ಇತ್ತ ಕಡೆಗೆ ಕರ್ಕೊಂಡು ಬರ್ತಿದ್ದಾರೆ. ಇಬ್ಬರೂ ಅತ್ತ ಕಡೆ ನೋಡಿದೆವು. ಹೊಸ ರೋಗಿಗೆ ಸುಮಾರು 30 ವರ್ಷಗಳಿರಬಹುದು. ರೋಗ ಅವನ ದೇಹದ ಮೇಲೆ ತನ್ನ ದಾಳಿಯನ್ನು ನಡೆಸಿತ್ತು. ಅವನ ತಲೆಗೂದಲು ಕೆದರಿ, ಕಣ್ಣುಗಳಲ್ಲಿ ಭಯ, ಕಳವಳ ತುಂಬಿದ್ದವು. ಮುಖ ಒಣಗಿ ಮುದುಡಿ ಹೋಗಿತ್ತು. ಅಯ್ಯೋ ಪಾಪ, ಈ ರೋಗ ಇನ್ನೂ ಹೊಸದಾಗಿ ಅಂಟಿರಬೇಕು. ಆದುದರಿಂದಲೇ ಮುಖದಲ್ಲಿ ಇನ್ನೂ ಜೀವಕಳೆ ಇದೆ. ಪಾಪ, ಹೆದರಿ ನಡುಗುತ್ತಿದ್ದಾನೆ. ಅವನ ಆರನೆಯ ಬೆಡ್ಡು ಉತ್ಸಾಹದಿಂದ ಕೂಗಿತು. ಅವನ ಪಕ್ಕದಲ್ಲಿ ಬರುತ್ತಿರುವ ಚೆಲುವೆಯನ್ನು ನೋಡು. ಹೋ, ಬಹುಶಃ ಅವನ ಹೆಂಡತಿ ಇರಬೇಕು. ಅಬ್ಬಾ, ಏನು ಸೌಂದರ್ಯ! ಸೃಷ್ಟಿಕರ್ತ ತನ್ನ ಜಾಣ್ಮೆಯನ್ನೆಲ್ಲ ಇವಳನ್ನು ಸೃಷ್ಟಿಸಲು ಖರ್ಚು ಮಾಡಿರಬೇಕು. ಅವಳ ಕಣ್ಣುಗಳು ಆರೋಗ್ಯ, ಯೌವನವನ್ನು ಸೂಸುತ್ತಿವೆ. ಅವಳ ದುಂಡು ದೇಹದ ಸೊಬಗು ಕಣ್ಣು ಸೆಳೆಯುವಂತಿದೆ. ಇಂತಹ ಸೌಂದರ್ಯ ನೋಡಿ ಬಹಳ ದಿನಗಳಾಗಿದ್ದವು. ಆದರೆ ನನ್ನ ಗಮನ ರೋಗಿಯಲ್ಲಿ ನೆಟ್ಟಿತ್ತು. ಅವನು ಜೀವನದಲ್ಲಿ ತನಗೆ ದೊರೆತ ಪೆಟ್ಟಿನಿಂದ ಚಳಿ ಬಂದವನಂತೆ ನಡುಗುತ್ತಿದ್ದ. ಅವಳ ಮುಖದ ಬಣ್ಣ, ಆ ತುಟಿಯ ರಂಗು, ನಾನು ನಿದ್ದೆಯಿಂದ ಎಚ್ಚೆತ್ತವನಂತೆ ಆರನೆಯ ಬೆಡ್ಡಿನ ಕಡೆಗೆ ತಿರುಗಿದೆ. ಅದು ಮುಗ್ಧ ಕಂಠದಿಂದ ಅವಳ ಚೆಲುವನ್ನು ಬಣ್ಣಿಸುತ್ತಿತ್ತು. ಹೇ, ನೀನು ಯಾರ ವಿಚಾರ ಹೇಳ್ತಿದೀಯಾ? ಹೇ ಕುರುಡ, ನಿನ್ನ ಕಣ್ಣಿದ್ದು ವ್ಯರ್ಥ. ಎದುರಿಗೆ ನಿಂತಿರುವ ಸೌಂದರ್ಯವನ್ನು ನೀನು ಕಾಣಲಾರೆ. ಅವಳೇ ನೋಡು, ರೋಗಿಯ ಹಿಂದೆ ಬರುತ್ತಿದ್ದಾಳೆ. ನಾನು ಅವಳನ್ನು ಇದುವರೆಗೂ ಗಮನಿಸಿಯೇ ಇರಲಿಲ್ಲ. ಆರನೆಯ ಬೆಡ್ಡು ನನ್ನ ಗಮನವನ್ನು ಅವಳ ಕಡೆ ಸೆಳೆಯಲು ನಾನೂ ನೋಡಿದೆ. ನಿಜವಾಗಿ ಅವಳು ಸುಂದರಿಯಾಗಿದ್ದಳು. ಅವಳ ಕಣ್ಣೋಡು ಯಾವ ವಜ್ರಕ್ಕಿಂತ ಕಡಿಮೆಯಾಗಿದೆ. ಅವಳ ಕಣ್ಣುಗಳು ಹೊಳೆಯುತ್ತಿದ್ದವು. ಅವಳು ಮತ್ತೊಂದೆರಡು ಹೆಜ್ಜೆ ಮುಂದೆ ಬರುತ್ತಲೂ ನಾನು ಅವಳನ್ನು ಸೂಕ್ಷ್ಮವಾಗಿ ಗಮನಿಸಿದೆ. ಹೃದಯದಲ್ಲಿ ಹೆಪ್ಪುಗಟ್ಟಿದ್ದ ಶೋಕದಿಂದ ತುಂಬಿಯೂ ತುಳುಕದ ದುಃಖದ ಕಾವಿನಿಂದ ಅವಳ ಕಣ್ಣುಗಳು ಪ್ರಜ್ವಲಿಸುತ್ತಿದ್ದವು. ಉಕ್ಕಿ ಬರುತ್ತಿದ್ದ ಅಳುವನ್ನು ತಡೆಯಲು ಅವಳ ತನ್ನ ಕೆಂದುಟಿಯನ್ನು ಆಗಾಗ್ಗೆ ಕಚ್ಚಿ ಮನಸ್ಸನ್ನು ಕಲ್ಲು ಮಾಡುತ್ತಿದ್ದಳು. ಹೊಸ ರೋಗಿಯನ್ನು ನನ್ನ ಬಳಿಯೇ ನಿಲ್ಲಿಸಿದರು. ಇದೇ ನಿಮ್ಮ ಹಾಸಿಗೆ, ಮಲಿಕ್ಕೊಳ್ಳಿ ಎಂದು ವಾರ್ಡ್ ಬಾಯ್ ಹೇಳಿದ. ಅವನು ಮಂಚದ ಮೇಲೆ ಕುಳಿತು ಹೆಂಡತಿಯ ಕಡೆ ನೋಡಿದ. ಅವಳು ಮಂಚದ ಪಕ್ಕದಲ್ಲಿದ್ದ ಕುರ್ಚಿಯನ್ನು ಎಳೆದುಕೊಂಡು ಆರನೆಯ ಬೆಡ್ಡಿಗೆ ಬೆನ್ನು ಮಾಡಿ ಗಂಡನ ಮುಖ ನೋಡುತ್ತಾ ಕುಳಿತಳು. ಆರನೆಯ ಬೆಡ್ಡು ಮತ್ಸರದಿಂದ ನುಡಿಯಿತು. ನೀನು ಪುಣ್ಯಶಾಲಿ. ಅವಳ ಮುಖವನ್ನು ಕಣ್ತುಂಬ ನೋಡಬಹುದು. ಆದರೆ ನಿನ್ನಂತಹ
ಅರಸಿಕನ ಎದುರಿಗೆ ಅವಳ ರೂಪವೆಲ್ಲ ವ್ಯರ್ಥ. ನನಗೆ ಅವಳ ಮುಖದಲ್ಲಿದ್ದ ಸೌಂದರ್ಯಕ್ಕಿಂತಲೂ ನೋವಿನ ಕಡೆ ಹೆಚ್ಚು ಲಕ್ಷ್ಯವಿತ್ತು. ಅವಳು ಅಳುವನ್ನು ನುಂಗಿ ಮಧುರವಾಗಿ ನಕ್ಕಳು. ಅವನು ಕ್ಷೀಣವಾದ ದನಿಯಲ್ಲಿ ಹೇಳಿದ, ಉಮಾ, ಇನ್ನು ಸಂಸಾರದ ಗತಿ ಏನು? ನೀವು ಧೈರ್ಯವಾಗಿರಿ, ದೇವರು ಹೇಗೋ ನಡೆಸುತ್ತಾನೆ. ಓಹ್, ಆಗಲ್ಲ ಉಮಾ, ನಾನು ನರಕದಿಂದ ಹೊರಬೀಳಬೇಕಾದರೆ ಎಷ್ಟು ವರ್ಷವಾಗ್ತದೋ. ಅದುವರೆಗೂ ಅಪ್ಪನಿಗೆ ಬರುವ 50 ರೂಪಾಯಿ ಪೆನ್ಷನ್ನಲ್ಲಿ ಜೀವನ ಸಾಗಿಸಲು ಸಾಧ್ಯವೇ? ನಾನು ಎಲ್ಲಾದರೂ ಕೆಲಸಕ್ಕೆ ಸೇರಿಕೊಳ್ತೇನೆ. ಹುಡುಕಿದ ತಕ್ಷಣ ಸಿಗಬೇಕಲ್ಲ. ಅಪ್ಪ ಅಮ್ಮ ನನಗೆ ಕ್ಷಯ ಅಂತ ತಿಳಿದರೆ ಎಷ್ಟು ಗೋಳಾಡುವರೋ. ನೀವು ಸಂಸಾರದ ವಿಷಯವಾಗಿ ಕೊರಗು ಹಚ್ಚಿಕೊಂಡು ನಿಮ್ಮ ದೇಹ ಸ್ಥಿತಿಯನ್ನು ಕೆಡಿಸ್ಕೊಂಡ್ರೆ ನನ್ನ ಆಣೆ. ಯೋಚನೆ ಮಾಡಿದಿರರು ಹೇಗೆ ಸಾಧ್ಯ? ನಾನು ಇಲ್ಲಿಂದ ಹೊರಬೀಳುವುದು ಯಾವಾಗಲೂ? ಡಾಕ್ಟ್ರ್ ಹೇಳಿದ್ದು ಆಗಲೇ ಮರೆತು ಹೋಯ್ತೆ. ಕಾಯಿಲೆ ಈಗ ತಾನೇ ಶುರುವಾಗಿದೆ. ಇನ್ನು 6 ತಿಂಗಳಿಗೆ ಪೂರ್ತಿ ವಾಸಿಯಾಗ್ತದೆ. ಆದರೆ ನೀವು ಧೈರ್ಯ ಬಿಡಬಾರದು ಅಂತ ಡಾಕ್ಟ್ರು ಹೇಳಿದ್ದಾರೆ. ಸರಿ, ಅವರು ಹೇಳಿದರೂ ನನಗೆ ನಂಬಿಕೆ ಬರೋದಿಲ್ಲ. ತಾತ್ಸಾರ ಒಡಗಿತ್ತು ಅವನ ದನಿಯಲ್ಲಿ. ನೀವು ಹೀಗೆ ಧೈರ್ಯಗೆಡಬಾರದು. ನನಗೇನೋ ಸಂಪೂರ್ಣ ಧೈರ್ಯವಿದೆ. ಒಂದಲ್ಲ ಒಂದಿನ ನಿಮಗೆ ಖಂಡಿತ ಗುಣವಾಗ್ತದೆ. ಆತ ಉತ್ಸಾಹದಿಂದ ಕೇಳಿದ, ಹಾಂ, ನನಗೆ ನಿಜವಾಗಿಯೂ ವಾಸಿ ಆಗ್ತದೆಯೇ? ಅದರಲ್ಲಿ ಸಂದೇಹವೇ ಇಲ್ಲ. ಆದರೆ ನೀವು ಭರವಸೆ ಬಿಡಬಾರದು. ನಿಮ್ಮ ಮನಸ್ಸಿನ ಧೈರ್ಯದಿಂದಲೇ ರೋಗ ದೂರವಾಗಬೇಕು. ಆತನ ಮುಖದಲ್ಲಿ ನಸುನಗೆ ತಲೆದೋರಿತು. ನಿಮ್ಮನ್ನು ನೋಡಿದರೆ ನನಗೆ ಈ ರೋಗ ಬರಬಾರ್ದಾಗಿತ್ತೇ ಎಂದೆನಿಸುತ್ತದೆ. ಉಮಾ ಚೇಷ್ಟೆಯಿಂದ ನುಡಿದಳು. ಛೀ, ಕೆಟ್ಟ ಮಾತನಾಡಬೇಡ. ಸುಖವಾಗಿ ಮಲಗಿದ ಕಡೆ ರಾಜೋಪಚಾರವಾಗ್ತದೆ. ನಾಳೆ ಬರುವಾಗ ಮೊಟ್ಟೆ ಹಣ್ಣುಗಳನ್ನು ತರುತ್ತೇನೆ. ನಾನಿನ್ನು ಬರಲೇ? ಬಸ್ಸಿನಲ್ಲಿ ಹೋಗು. ಬಸ್ಸಾದರೆ ಪುನಃ 4 ಆಣೆ ಖರ್ಚು. ಉಮಾ, ಈ ಬಿಸಿಲಿನಲ್ಲಿ ನಡಿಬೇಡ, ಗಂಡ ಹೇಳಿದ. ಉಮಾ ಅನುಮಾನಿಸುತ್ತಾ ಒಪ್ಕೊಂಡ್ಳು. ನಡಿ, ನಾನು ಬಾಗಿಲು ಹೊರಗೆ ಬರ್ತೇನೆ. ಬೇಡಿ, ನೀವು ಮಲಗಿಕೊಳ್ಳಿ, ನಾನು ನಾಳೆ ಸಂಜೆ ಬರುತ್ತೇನೆ. ಉಮಾ ಎದ್ದು ನಗುತ್ತಾ ಬರ್ತೀನಿ ಎಂದಳು. ಅವಳು ಕಣ್ಮರೆಯಾದೊಡನೆ ಆತ ಮಲಗಿದ. 6ನೆಯ ಬೆಡ್ಡಿನಲ್ಲಿ ಮಲಗಿದ್ದವನು ಕುತೂಹಲದಿಂದ ಪ್ರಶ್ನಿಸತೊಡಗಿದ. ನಿಮ್ಮ ಹೆಸರೇನು? ವಿಶ್ವನಾಥರಾವ್. ಕಾಯಿಲೆ ಶುರುವಾಗಿ ಎಷ್ಟು ದಿನವಾಯಿತು? ಈಗ ತಾನೇ ಶುರುವಾಗಿದೆ, ವಾಸಿ ಮಾಡ್ತೇನೆ ಅಂತ ಡಾಕ್ಟ್ರು ಹೇಳಿದ್ದಾರೆ. ನೀವು ಇಲ್ಲಿಗೆ ಬಂದು ಎಷ್ಟು ದಿನವಾಯಿತು? ಆತ ಕರ್ಕಶವಾಗಿ ನಕ್ಕ. ನಾನು ಇಲ್ಲಿಗೆ ಬಂದು 3 ವರ್ಷಗಳಾದವು. ನನಗೀಗ ಆಸ್ಪತ್ರೆಯೇ ಮನೆಯಾಗಿ ಹೋಗಿದೆ. ನನ್ನ ಎದೆಯಲ್ಲಿನ 4 ಮೂಳೆಗಳನ್ನು ಕತ್ತರಿಸಿದ್ದಾರೆ. ಇನ್ನೂ 2 ಮೂಳೆಗಳನ್ನು ಕತ್ತರಿಸಬೇಕಂತೆ. ವಿಶ್ವನಾಥ ಕಂಪಿಸಿದ. ಅವನ ಕಂಪನವನ್ನು ಗಮನಿಸಿದ ಆತ, ಕ್ಷಮಿಸಿ, ನಿಮ್ಮನ್ನು ಹೆದರಿಸಿಬಿಟ್ಟೆ. ಎಲ್ಲರೂ ನನ್ನಂತೆ ದುರಾದೃಷ್ಟಶಾಲಿಗಳಿಲ್ಲ. ನೀವು ಪುಣ್ಯ ಮಾಡಿದರೆ ಒಂದಲ್ಲ ಒಂದಿನ ಇಲ್ಲಿಂದ ಹೊರಬೀಳಬಹುದು. ಆಕೆ ನಿಮ್ಮ ಹೆಂಡತಿ ಏನು? ಹೌದು. ಪಾಪ, ತಾಯಿ ತಂದೆ ಇದ್ದಾರೆಯೇ? ಇದ್ದಾರೆ. ಮಕ್ಕಳು? 4 ವರ್ಷದ ಒಬ್ಬ ಗೆಳೆಯ, ಒಬ್ಬ ಮಗ ಇದ್ದಾನೆ. ವಿಶ್ವನಾಥ ಮಲಗಿದ. ಗೆಳೆಯ ಯಾಕೆ ಮಾತನಾಡೋದಿಲ್ಲ? 6ನೆಯ ಬೆಡ್ ಕೂಗಿತು. ಏನು ಮಾತನಾಡಲಿ? ಅವಳು ಹೋದ ಮೇಲೆ ವಾರ್ಡು ಮಂಕಾಯ್ತಲ್ವೇ? ನೀನು ಬರೀ ಅವಳು ಸೌಂದರ್ಯ ಕಾಣುವೆ. ಆ ಸೌಂದರ್ಯದಲ್ಲಿನ ನೋವನ್ನು ಕಾಣಲೊಲ್ಲ ಏಕೆ? ನನಗೆ ನೋವು ಬೇಡ. ದಿನ ನಾವು ನೋಡುವುದು ನೋವು, ನರಳಾಟ ಅಲ್ಲವೇ?
ನಾನು ಅಂತಹ ಚೆಲುವೆಯ ಸಾನ್ನಿಧ್ಯ ಬಯಸುತ್ತೇನೆ. ನೀನು? ರೋಗಿಗಳಿಗೆ ನಮ್ಮ ಅಗತ್ಯ ಹೆಚ್ಚಲ್ಲವೇ? ಹೇ, ನಿನ್ನ ಕೈಲಿ ಮಾತನಾಡಿ ಪ್ರಯೋಜನವೇನೋ ಎನ್ನುತ್ತಾ 6ನೆಯ ಬೆಡ್ಡು ಸುಮ್ಮನಾಯಿತು. ಮಾರನೇ ದಿನ ಸಂಜೆ ಉಮಾ ಸಂತಸದ ನಗೆ ಬೀರುತ್ತಾ ಒಳಗೆ ಬಂದಳು. 6ನೆಯ ಬೆಡ್ಡು ಹರ್ಷದಿಂದ ಕೂಗಿತು, ಅಗೋ ಅಗೋ, ಚೆಲುವಿನ ರಾಣಿ ಬಂದ್ಲು! ವಿಶ್ವನಾಥ ಉತ್ಸಾಹದಿಂದ ಎದ್ದು ನಿಂತು ಹೆಂಡತಿಯನ್ನು ಮಗನನ್ನು ಸ್ವಾಗತಿಸಿದ. ಓ, ರಾಜನ್ನು ಕರ್ಕೊಂಬಂದಿದ್ದೀಯಾ? ನಾನು ಅಣ್ಣನ ನೋಡೋಕೆ ಬರ್ತೀನಿ ಅಂತ ಹಠ ಮಾಡ್ದ. ತಂದೆಯ ಮುಖ ಕಂಡು ಕೂಡಲೇ ರಾಜ ತಾಯಿಯ ಕೈ ಬಿಟ್ಟು ಓಡಿ ಬಂದು ತಂದೆಯನ್ನಪ್ಪಿದ. ವಿಶ್ವನಾಥ ಮಗುವನ್ನು ಎದೆಗೊತ್ತಿಕೊಂಡ. ಹೋ, ಇವತ್ತು ನಿಮ್ಮ ಮುಖ ಎಷ್ಟೋ ಗೆಲುವಾಗಿದೆ. ಹೋ, ಮನೆಯ ಗತಿ ಏನು ಅಮ್ಮ? ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸೋದಿಲ್ಲ. ಹೀಗೆ ಸ್ವಲ್ಪ ಸ್ವಲ್ಪವಾಗಿ ಸಾಯುವುದಕ್ಕಿಂತ ಒಂದೇ ಬಾರಿಗೆ ಸಾಯುವುದು ಮೇಲು. ಸಾವು ಎಂಬ ಪದ ಕೇಳಿ ಉಮಾ ಬೆಚ್ಚಿದಳು. ಎಂತಹ ಮಾತನಾಡುವಿರಿ? ಸಂಸಾರದ ಬೆಳಕು ನೀವು. ಹೀಗೆ ಮಾತನಾಡುವುದು ಸರಿಯೇ? ವಿಶ್ವನಾಥನ ಮುಖದಲ್ಲಿ ಪಶ್ಚಾತ್ತಾಪ ಕಾಣಿಸಿತು. ತಪ್ಪಾಯಿತು, ತಪ್ಪಾಯಿತು ಅಮ್ಮ. ನಾನು ನಾನು ಮಾತಿನ ನಡುವೆಯೇ ಅವನು ಕೆಮ್ಮತೊಡಗಿದ. ಕೆಮ್ಮಿನಿಂದ ಅವನ ದೇಹ ಮಂಚದೊಡನೆ ಕುಲುಕಾಡಿತು. ವಿಶ್ವನಾಥ ತನ್ನ ಎದೆಗೆ ತಲೆಯಾನಿಸಿ ಕುಳಿತಿದ್ದ ಮಗನನ್ನು ದೂರ ತಳ್ಳಿ ಟವಲ್ನಿಂದ ಕಣ್ಣು ಬಾಯಿ ಮುಚ್ಚಿಕೊಂಡ. ಕೆಮ್ಮಿನ ಪರಿಣಾಮವಾಗಿ ಕಣ್ಣಿನಲ್ಲಿ ನೀರು ಹರಿಯತೊಡಗಿತು. ಉಸಿರು ತಡೆದು ತಡೆದು ಬರತೊಡಗಿತು. ಉಮಾ ಗಂಡನ ಸಂಕಟವನ್ನು ತಾನೇ ಅನುಭವಿಸುತ್ತಿರುವಂತೆ ತೋರಿತು. ಇನ್ಮೇಲೆ ರಾಜುನ ಇಲ್ಲಿ ಕರ್ಕೊಂಡು ಬರಬೇಡ. ಈ ರೋಗ ಬಹಳ ಅಪಾಯವಾದದ್ದು. ಮಗುವಿಗೆ ನರಕದ ದರ್ಶನ ಬೇಕೆ? ನಾನು ಬರ್ತೀನಿ, ರಾಜು ರಾಗ ತೆಗೆದ. ಹಾಗೆ ಆಗಲಿ ಎಂದು ಮಗನ ಸಮಾಧಾನಕ್ಕಾಗಿ ನುಡಿದ ವಿಶ್ವನಾಥ. ಇದೇಕೆ ಅವಳಿನ್ನ ಬರಲಿಲ್ಲ? 6ನೆಯ ಬೆಡ್ಡು ತವಕದಿಂದ ಕೇಳಿತು. ಓ, ಇನ್ನೂ ಬಸ್ಸು ಬಂದಿಲ್ವೇನೋ? ವಿಶ್ವನಾಥ ಎದ್ದು ಕುಳಿತು ಪಕ್ಕದವನಿಗೆ ಹೇಳಿದ. ಅವಳು ಬಂದರೆ ಇರಲು ಹೇಳಿ, ನಾನು ಈಗಲೇ ಬಂದುಬಿಡ್ತೇನೆ ಎನ್ನುತ್ತಾ ಬಾತ್ರೂಮಿನ ಕಡೆ ಹೊರಟ. ಅವನು ಹೋದ 2 ನಿಮಿಷಗಳಲ್ಲಿ ಉಮಾ ಬಂದಳು. ಆಕೆ ಬಂದು ಗಂಡನನ್ನು ಮಂಚದ ಮೇಲೆ ಕಾಣದೆ ಸುತ್ತಲೂ ನೋಡಿದಳು. ಇನ್ನೇನು ಬರ್ತಾರೆ, ಪಕ್ಕದ ರೋಗಿ ಹೇಳಿದ. ಉಮಾ ಕುರ್ಚಿಯ ಮೇಲೆ ಕುಳಿತು ಅಂಗೈಗೆ ಕೆನ್ನೆಯನ್ನು ಆನಿಸಿ ತಲೆ ತಗ್ಗಿಸಿದಳು. ಅವಳ ಮುಖದಲ್ಲಿ ಚಿಂತೆ ಮನೆ ಮಾಡಿತು. 2 ಹನಿ ನೀರು ಅವಳ ಸೀರೆಯ ಮೇಲೆ ಬಿತ್ತು. ಉಮಾ ಅಳ್ತಿದ್ದಾಳೆ. ನಾನು 6ನೆಯ ಬೆಡ್ಡಿಗೆ ಕೂಗಿ ಹೇಳಿದೆ. ಉಮಾ ಅಳ್ತಾ ಇದ್ದಾಳೆ. ಅವಳ ಮುಖ ನನಗೆ ಕಾಣೋದಿಲ್ಲ. ಹೆಂಗಸರು ಅಳುವಾಗ ಸುಂದರವಾಗಿ ಕಾಣುವರು ಅಂತ ಕೇಳಿದ್ದೇನೆ. ಉಮಾ ಹೇಗೆ ಕಾಣಿಸ್ತಾಳೆ? ನನಗೆ ದುಃಖ ನೋವಿನ ಹೊರತು ಬೇರೇನು ಕಾಣುವುದಿಲ್ಲ. ದುಃಖವಿದ್ದಡೆ ಸೌಂದರ್ಯ ಕಾಣಲು ಸಾಧ್ಯವೇ ಗೆಳೆಯ? ನಾನು ಅನುಕಂಪದಿಂದ ನುಡಿದೆ. ಹೇ, ನೀನೊಬ್ಬ ಕುರುಡ, ಅದು ಕಟುವಾಗಿ ಉತ್ತರಿಸಿತು. ನಾನು ಅವಳ ಮುಖವನ್ನೇ ನೋಡುತ್ತಿದ್ದೆ. ಇದೇನು? ಇದ್ದಕ್ಕಿದ್ದಂತೆಯೇ ಉಮೆಯ ಮುಖದ ಮೇಲೆ ಸಿಹಿನಗೆ ಪಸರಿಸಲು ಕಾರಣವೇನು? ಅವಳ ಕಣ್ಣುಗಳು ಅಗಲವಾಗಿ ಮಿಂಚಿದವು. ನಾನು ಅವಳ ನೋಟವನ್ನು ಅನುಸರಿಸಿ ನೋಡಿದೆ. ವಿಶ್ವನಾಥ ಬರುತ್ತಿದ್ದ. ಅಬ್ಬಾ, ಒಂದು ಕ್ಷಣದಲ್ಲಿ ಎಂತಹ ಬದಲಾವಣೆ! ವಿಶ್ವನಾಥ ಹಾಸಿಗೆಯ ಮೇಲೆ ಕುಳಿತ. ಇದೇನು ಅಮ್ಮ, ಈ ದಿನ ನೀನು ಬಹಳ ಸಂತೋಷವಾಗಿರುವ ಹಾಗಿದೆ. ನಾನು ಅವನ ಅಜ್ಞಾನಕ್ಕೆ ವ್ಯಥೆಪಟ್ಟೆ. ಒಂದು ಕ್ಷಣ ಹಿಂದೆ ಅವಳ ಮೂಕ ರೋಧನಕ್ಕೆ ನಾನು ಸಾಕ್ಷಿಯಾಗಿದ್ದೆ. ಗಂಡನಿಗಾಗಿ ಒಂದು ಗಳಿಗೆಯಲ್ಲಿ ನಗುವಿನ ಮುಖವಾಡ ಧರಿಸಬಲ್ಲ ಈ ಹೆಂಗಸಿನ ಚಾತುರ್ಯಕ್ಕೆ ನಾನು ಬೆರಗಾದೆ. ನಿಮಗೆ ಮೊದಲಿಗಿಂತಲೂ ವಾಸಿ ಎಂದು ಡಾಕ್ಟರ್ ಹೇಳಿದರು. ತೂಕ ಹೀಗೆ ಹೆಚ್ಚಾಗಿದೆಯಂತೆ. ಮುಖವೂ ಮೊದಲಿನಷ್ಟು ಬಿಳಿಚಿಕೊಂಡಿಲ್ಲ. ನಿಜವಾಗಿಯೂ? ಹೌದು ಎಂದಳು ಉಮಾ. ಸ್ವಲ್ಪ ಹೊತ್ತಿನಲ್ಲಿ ಏನನ್ನೋ ಜ್ಞಾಪಿಸಿಕೊಂಡವಳಂತೆ ನುಡಿದಳು. ನನಗೆ ಕೆಲಸ ಸಿಕ್ಕಿದೆ. ನೀನು ದುಡಿದು ನನ್ನನ್ನು ಸಾಕುವ ಹಾಗಾಯಿತು. ನೀವು ಹೀಗೆ ಮಾತನಾಡಬೇಡಿ. ಇದುವರೆವಿಗೂ ನಾನು ಹಾಯಾಗಿ ಮನೆಯಲ್ಲಿ ಇರಲಿಲ್ವೇ?
ನಿಮಗೆ ಕೈಲಾಗದ ಒಂದೆರಡು ದಿನ ನಾನು ದುಡಿದರೆ ತಪ್ಪೇನು? ಅಮ್ಮ ಅಣ್ಣ ಏನಂದರು? ಏನೂ ಅನ್ನಲಿಲ್ಲ. ಸದ್ಯಕ್ಕೆ ಅವರ ಪೆನ್ಷನ್ನಲ್ಲಿ ಸಂಸಾರ ಸಾಗ್ತಿದೆ. ನನ್ನ 30 ರೂಪಾಯಿ ಸಂಬಳವನ್ನು ನಿಮ್ಮ ಹಣ್ಣು, ಮೊಟ್ಟೆ, ಟಾನಿಕ್ಕಿಗಾಗಿ ಉಪಯೋಗಿಸ್ತೇನೆ. ನೀವು ಇಲ್ಲಿಂದ ಬಂದ ನಂತರ ಬೇಕಾದರೆ ನನ್ನನ್ನು ರಾಣಿಯಂತೆ ಒಂದೆಡೆ ಕೂರಿಸಿಬಿಡಿ. ಉಮಾ ಕಿಲಕಿಲ ನಕ್ಕಳು. ವಿಶ್ವನಾಥನು ಪ್ರಸನ್ನನಾದ. ಕೆಲ ದಿನಗಳ ನಂತರ ಕತೆ ಮತ್ತೆ ಮುಂದುವರಿಯುತ್ತದೆ. ನರ್ಸುಗಳಿಗೆ ಹೇಳಾಯ್ತೆ? ಉಮಾ ಕೇಳಿದಳು. ಹೇಳಾಯಿತು. ಡಾಕ್ಟ್ರು ಬಂದರು. ಅವರು, ನಾವಿಬ್ಬರೂ ಡಾಕ್ಟರ ಮಾತನ್ನು ಆಲಿಸಿದೆವು. ಡಾಕ್ಟರ್ ಉಮೆ ಕಡೆಗೆ ತಿರುಗಿ ಹೇಳಿದರು, ತಾಯಿ, ಇದರಲ್ಲಿ ನನ್ನ ಕೈವಾಡವೇನೂ ಇಲ್ಲ. ನಿನ್ನ ಧೈರ್ಯ, ಭರವಸೆಯೇ ನಿನ್ನ ಗಂಡನನ್ನು ಕಾಪಾಡಿದ್ವು ಎನ್ನುತ್ತಾ ವಿಶ್ವನಾಥನ ಕಡೆ ತಿರುಗಿ, ವಾರಕ್ಕೊಂದು ಸಲ ಬಂದು ಸ್ಕ್ರೀನ್ ಮಾಡಿಸ್ಕೊಂಡು ಹೋಗಿ ಎಂದರು. ವಿಶ್ವನಾಥ ಉಮಾ ಡಾಕ್ಟರಿಗೆ ಕೈ ಮುಗಿದು ಹೊರಟು ಹೋದರು. ಉಮೆಯ ಮುಖದಲ್ಲಿದ್ದ ಆನಂದಕ್ಕೆ ನೀನು ಬೆಲೆ ಕಟ್ಟಬಲ್ಲೆಯಾ? ನಾನು ಕೇಳಿದೆ. ಸಾಧ್ಯವಿಲ್ಲ. ಈಗ ಅವಳಲ್ಲಿ ಮೊದಲಿನ ಸೌಂದರ್ಯವೂ ಇಲ್ಲ. ಕಾರಣವೇನು? ದುಃಖಾಗ್ನಿಗೆ ಸಿಕ್ಕಿ ಅವಳ ಮೊದಲಿನ ಸೌಂದರ್ಯ ಸುಟ್ಟು ಹೋಗಿದೆ ಗೆಳೆಯ. ಮೊದಲನೇ ದಿನ ಅವಳ ಕೊರಳಿನಲ್ಲಿ ಒಂದೆಳೆ ಚಿನ್ನದ ಸರ ನೋಡಿದ್ದೆ. ಈಚೀಚೆಗೆ ಆ ಸರ ಅವಳ ಕತ್ತಿನಲ್ಲಿ ಕಾಣಿಸ್ತಿರಲಿಲ್ಲ. ಓ ಪಾಪ, ಮಾರ್ಕೊಂಡ್ಲೋ ಏನೋ. ಅವಳ ಮುಖ ನೋಡಿದರೆ ಹೆದರಿಕೆ ಆಗುವಂತಿದೆ. ಅವಳ ಕಣ್ಣುಗಳು ಕಾಂತಿಹೀನವಾಗಿದೆ. ತುಂಬಿದ ದೇಹ ಬಡಕಲಾಗಿದೆ. ಅವಳ ಸೌಂದರ್ಯ ಹೌದು, ನಶಿಸಿ ಹೋಗಿದೆ. ಮೊದಲನೇ ದಿನ ಅವಳ ಚೆಲುವನ್ನು ನೋಡಿ ನಾನು ಎಷ್ಟು ಹಿಗ್ಗಿದ್ದೆ. 2 ವರ್ಷ ಸತತವಾಗಿ ಗಂಡನ ಸೇವೆಯನ್ನು ಮಾಡಿದ್ದನ್ನು ಮರೆತೀಯಾ? ಅವನ ಆರೋಗ್ಯಕ್ಕಾಗಿ, ತನ್ನ ಸೌಭಾಗ್ಯಕ್ಕಾಗಿ ಈಕೆ ತನ್ನ ಸೌಂದರ್ಯ, ಸಂತೋಷ, ಆರೋಗ್ಯ ಎಲ್ಲವನ್ನು ಬಲಿಗೊಟ್ಟಿದ್ದಾಳೆ. ಎಂತಹ ತ್ಯಾಗ! ನಾನು ಹೆಂಗಸರ ವಾರ್ಡಿಗೆ ಬಂದದ್ದು ಇದೇ ಮೊದಲನೆಯ ಬಾರಿ. ವಾರ್ಡಿಗೆ ಬಂದ ಕೂಡಲೇ ನಾನು ಎಲ್ಲರ ಪರಿಚಯವನ್ನು ಮಾಡಿಕೊಂಡೆ. ನಾನು ಹೆಂಗಸರ ವಾರ್ಡಿಗೆ ಬಂದೇ ಇರಲಿಲ್ಲ. ನನ್ನನ್ನೀಗ ಯಾಕೆ ತಂದರೋ ಎನ್ನುತ್ತಾ ನಾನು ನರ್ಸ್ ತೂಗು ಹಾಕಿದ ಚೀಟಿಯನ್ನು ನೋಡಿದೆ. ನಿನ್ನ ನಂಬರ್ ಎಷ್ಟು? 8ನೇ ಬೆಡ್ಡು ಕೇಳಿತು. ಬೆಡ್ ನಂಬರ್ 7. ನನ್ನನ್ನು ಇಲ್ಲಿಗೆ ಏಕೆ ತಂದರು? ಯಾಕೆ ತಂದರು ಅಂದರೆ ಹೊಸ ರೋಗಿ ಬಂದಿರಬೇಕು. ಪಾಪ, ಇನ್ನೊಂದು ಜೀವಿ ನರಕ ಪ್ರವೇಶಿಸುವುದನ್ನು ನೋಡಿದರೆ ವ್ಯಥೆಯಾಗ್ತದೆ. ಹೊಸ ರೋಗಿ ಬರ್ತಿದ್ದಾಳೆ. ನಾನು ಕುತೂಹಲದಿಂದ ನೋಡಿದೆ. ಉಮಾ! ನಾನು ಚಕಿತನಾದೆ. ಅವಳ ಸೌಂದರ್ಯ ಮಾಯವಾಗಿತ್ತು. ಅವಳ ಕಣ್ಣುಗಳು ಗುಳಿ ಬಿದ್ದಿದ್ದವು. ಕೆನ್ನೆಯ ಮೂಳೆ ಹಾಯ್ದುಕೊಂಡಿತ್ತು. ಆಕೆ ಚರ್ಮ ಎಲುಬಿನ ಗೂಡಾಗಿದ್ದಳು. ನಾನು ಉದ್ವೇಗದಿಂದ ಉಮಾ, ಉಮಾ ಎಂದು ಚೀರಿದೆ. ಉಮಾ ತನ್ನೊಡನೆ ಬರುತ್ತಿದ್ದ ವ್ಯಕ್ತಿಗೆ, ನೀವು ಹೋಗಿ, ಆಫೀಸಿಗೆ ಹೊತ್ತಾಗ್ತದೆ ಎಂದಳು. ವಿಶ್ವನಾಥ, ನನಗೆ ಅವನ ಗುರುತೇ ಸಿಕ್ಕಿರಲಿಲ್ಲ. 6 ತಿಂಗಳಲ್ಲಿ ವಿಶ್ವನಾಥ ಎಷ್ಟು ಬದಲಾಯಿಸಿದ್ದಾನೆ. ಆ ಮೂಳೆ ದೇಹವೆಲ್ಲಿ, ಈ ಕೊಬ್ಬಿದ ಶರೀರವೆಲ್ಲಿ? ವಿಶ್ವನಾಥ ಕೊಬ್ಬಿದ ಗೂಳಿಯಂತಿದ್ದ. ರಕ್ತ ಮುಖದಿಂದ ಚಿಮ್ಮುತ್ತಿತ್ತು. ಹಾಗಾದರೆ ನಾನು ಹೋಗಲೇ? ಮಗುನ ಸರಿಯಾಗಿ ನೋಡ್ಕೊಳ್ಳಿ. ವಿಶ್ವನಾಥ ಹೊರಟು ಹೋದ. ಉಮೆಯ ಪರಿಸ್ಥಿತಿಯನ್ನು ನೆನೆದು ನಾನು ದುಃಖಿಸಿದೆ. ಒಂದಿನ ಸಂಜೆ ಬಸ್ಸು ಬರುವ ಸಮಯವಾಗುತ್ತಲೇ ಉಮಾ ಎದ್ದು ಕುಳಿತು ತಲೆ ಬಾಚಿಕೊಂಡ್ಳು. ಎಲ್ಲಿಗೆ ಹೋಗ್ತೀರಾ? 8ನೇ ಬೆಡ್ಡಿನ ರೋಗಿ ಪ್ರಶ್ನಿಸಿದಳು. ಬೇಜಾರಾಗಿದೆ, ವರಾಂಡದಲ್ಲಿ ನಿಲ್ಲುತ್ತೇನೆ. ಗಂಡ ಬರುವ ಸಮಯವಾದರೆ ಅವಳ ಮುಖ ಹೇಗೆ ಅರಳುತ್ತದೆ? 8ನೇ ಬೆಡ್ಡು ಹಾಸ್ಯ ಮಾಡಿ ನಕ್ಕಿತು. ಅವನು ಈಚೀಚೆಗೆ ಸರಿಯಾಗಿ ಬರ್ತಿಲ್ಲ. ಬಸ್ಸಿನ ಹಾರನಿನ ಸದ್ದು ಕೇಳಿಸ್ತು. ಬಸ್ ಬಂತು. ಅವಳ ಗಂಡ ಬಂದಿರಬಹುದಲ್ಲವೇ? ಆದರೂ ಅವರು ಒಳಗೇಕೆ ಬರಲಿಲ್ಲ? ಮರಗಳ ಕೆಳಗೆ ಕುಳಿತು ಮಾತನಾಡ್ತಿರಬಹುದು. 1/4 ಗಂಟೆಯ ನಂತರ 8ನೇ ಬೆಡ್ ಕೂಗಿತು. ಅವಳು ಬಂದಳು. ಯಾರು? ನಿನ್ನ ರೋಗಿ ಉಮಾನೇ. ಅವಳ ಗಂಡ ಎಲ್ಲಿ? ಒಬ್ಬಳೇ ಬರುತ್ತಿದ್ದಾಳೆ. ಹೌದು, ಮುಖ ತುಂಬ ಪೆಚ್ಚಾಗಿದೆ. ಉಮಾ ಒಬ್ಬಳೇ ಬಂದದ್ದನ್ನು ನೋಡಿ
ಪಕ್ಕದಾಕೆ ಪ್ರಶ್ನಿಸಿದಳು. ಈ ದಿನವೂ ನಿಮ್ಮ ಯಜಮಾನರು ಬರಲಿಲ್ವೇ? ಇಲ್ಲಮ್ಮ, ಈಚೀಚೆಗೆ ಅವರಿಗೆ ಆಫೀಸ್ನಲ್ಲಿ ತುಂಬ ಕೆಲಸವಂತೆ, ಆದುದರಿಂದ ಬರೋಕ್ಕಾಗೋದಿಲ್ಲ ಅಂತ ಹೇಳಿ ಕಳಿಸಿದ್ದಾರೆ. ಇಷ್ಟು ನುಡಿದವಳೆ ಉಮಾ ಮುಸುಕು ಹಾಕಿ ಮಲಗಿದಳು. ಅವಳ ಕಣ್ಣಿನಿಂದ ನೀರು ಹರಿಯತೊಡಗಿತು. ಉಮಾ ಅಳ್ತಾ ಇದ್ದಾಳೆ. ನಾನು ಕೂಗಿ ಹೇಳಿದೆ. ಯಾಕೆ? ಅವಳಿಗೆ ತುಂಬ ದುಃಖವಾಗಿದೆ. ಈಚೀಚೆಗೆ ಅವಳ ಗಂಡ ತುಂಬ ಉದಾಸೀನನಾಗುತ್ತಿದ್ದಾನೆ. ತನಗೆ ತಾನೇ ಮಾತನಾಡಿಕೊಂಡು ಕಂಬನಿಗರಿಯುತ್ತಿದ್ದಾಳೆ. ಪಾಪ ಬಡಪಾಯಿ. ಹಾಗಾದರೆ ಸ್ನೇಹಿತೆ ಬಂದು ಹೇಳಿದುದು ಸುಳ್ಳೇ? ಸುಳ್ಳು. ತನ್ನ ಗಂಡನ ಔದಾಸೀನ್ಯವನ್ನು ಬೇರೆಯವರಿಂದ ಮುಚ್ಚಲು ಹಾಗೆ ಹೇಳಿಕೊಂಡ್ರು ನೋಡು. ಅವಳ ಕಣ್ಣೀರಿನಿಂದ ನನ್ನ ದಿಂಬೆಲ್ಲ ಒದ್ದೆಯಾಗುತ್ತಿದೆ. ಓ, ರೋಗಗ್ರಸ್ತ ಹೆಂಡತಿಯಲ್ಲಿ ಅವನಿಗೆ ಆಸಕ್ತಿ ಇಲ್ಲವೇನೋ? ಹೇ, ಸಾಕು ಸುಮ್ಮನೇರು. ಇವಳಿಗೂ ಹೃದಯವಿಲ್ಲವೇ? ಅವನಿಗಾಗಿ ಎಲ್ಲವನ್ನು ತ್ಯಾಗ ಮಾಡಿದಳು. ಅವನಿಗೆ ಆ ಕೃತಜ್ಞತೆಯಾದರೂ ಬೇಡವೇ? ಆಫೀಸು ಕೆಲಸ ಎಲ್ಲ ಬರೀ ನೆಪ. ತನಗೆ ಉಪಯೋಗವಿಲ್ಲದ ಹೆಂಡತಿಯಲ್ಲಿ ಅವನಿಗೆ ಶ್ರದ್ಧೆ ಇಲ್ಲ. ಅವನು ಇಲ್ಲಿ ಬಂದು ಎಷ್ಟು ದಿನವಾಯಿತು? ಇವಳು ಇಲ್ಲಿಗೆ ಸೇರಿದ ಹೊಸದಲ್ಲಿ ದಿನವೂ ಬರ್ತಿದ್ದ. ಆಮೇಲೆ 3 ದಿನಕ್ಕೊಂದು ಬಾರಿ ಬರಲಾರಂಭಿಸಿದ. ಅದು ವಾರಕ್ಕೊಂದು ಬಾರಿಗಿಳಿದು ಈಗ 15 ದಿನವಾದರೂ ಗಂಡನ ಮುಖವನ್ನು ನೋಡಿಲ್ಲ. ರೋಗಿಗೆ ಔಷಧಿಗಿಂತಲೂ ಪ್ರೀತಿ ವಿಶ್ವಾಸ ಬೇಕು. ಅವನು ಕಟುಕ. ಇವಳು ಇಲ್ಲಿಗೆ ಬಂದು 1.5 ವರ್ಷವಾಯಿತು. ಒಂದು ದಿನ ತನ್ನ ಮಗುವನ್ನು ನೋಡಿಲ್ಲ. ಕಾರಣ, ಗಂಡ ಆ ಮಗುವನ್ನು ಇಲ್ಲಿಗೆ ಕರೆದು ತರುವುದಿಲ್ಲ. ಓ, ಹಾಗಾದರೆ ಇವಳು ಗತಿ? 8ನೆಯ ಬೆಡ್ಡು ಕಳವಳದಿಂದ ಕೇಳಿತು. ಗಂಡನ ಔದಾಸೀನ್ಯದ ಅರಿವಾಗಿದೆ. ನಿನ್ನೆ ಮುಸುಕಿನಲ್ಲಿ ಅಳುತ್ತಾ ಹೇಳಿಕೊಳ್ಳುತ್ತಿದ್ಲು. ಭಗವಂತ, ನಾನವರಿಗೆ ಬೇಡವಾದ ಮೇಲೆ ನನಗೆ ಬದುಕಲು ಆಸೆ ಇಲ್ಲ ಎಂದು. ಗಂಡನ ಔದಾಸೀನ್ಯ ತಿಳಿದಿದ್ದರೂ ಪ್ರತಿದಿನವೂ ಬಸ್ಸು ಬರುವ ವೇಳೆಗೆ ಇವಳು ಅಲಂಕರಿಸಿಕೊಂಡು ಹೊರಗೆ ಹೋಗಿ ನಿಲ್ಲಲು ಕಾರಣವೇನು? ಪಾಪ, ಅವಳಿಗಿನ್ನೂ ಆಸೆ ಇದೆ. ಒಂದಲ್ಲ ಒಂದಿನ ಗಂಡ ಬಂದಾನೋ ಎಂಬ ಹಂಬಲವಿನ್ನೂ ಅವಳ ಹೃದಯದಿಂದ ದೂರವಾಗಿಲ್ಲ. ಈ ಹಂಬಲಿನಿಂದಾಗಿ ಅವಳ ಆತ್ಮ ಇನ್ನೂ ದೇಹದೊಳಗಿದೆ. ಅದಾರೋ ಬರುವ ಸದ್ದು. ಅವಳ ಗಂಡ ಇರಬೇಕು. ನಾನು ತಿರುಗಿ ನೋಡಿದೆ. ಹೆಂಗಸೊಬ್ಬಳು ಉಮೆಯ ಬಳಿ ನಿಂತು ಉಮಾ ಎಂದು ಕೂಗಿದಳು. ಉಮಾ ಮುಸುಕು ತೆಗೆದು, ಓ, ಕುಳಿತುಕೋ ಗೌರಿ, ಇದೇನು ಇಲ್ಲಿಗೆ ಬಂದೆ ಎಂದಳು. ನಮ್ಮ ಗುರುತಿನವರೊಬ್ಬರನ್ನು ನೋಡಲು ಬಂದೆ. ಹಾಗೆ ನಿನ್ನನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಿಮ್ಮ ಯಜಮಾನರು ಬರಲಿಲ್ವೇ? ಅವರಿಗೆ ಸಮಯ ಸಿಗೋದಿಲ್ಲ. ಆಫೀಸಿನ ಕೆಲಸ ತುಂಬ ಇರ್ತದೆ. ಬಿಡುವಿದ್ದ ದಿನ ಬರ್ತಾರೆ. ನಾನು 8ನೆಯ ಬೆಡ್ಡು ಪರಸ್ಪರ ನೋಡಿಕೊಂಡೆವು. ಸುಳ್ಳು ಹೇಳುವುದರಲ್ಲಿ ಈಕೆ ಚತುರೆ. 8ನೆಯ ಬೆಡ್ಡು ಟೀಕಿಸಿತು. ಗಾದೆ ಕೇಳಿಲ್ವೇ? ಸಂಸಾರ ಗುಟ್ಟು, ರೋಗ ರಟ್ಟು ಅಂತ. ತಾಳು, ಅವ್ರ ಮಾತು ಕೇಳೋಣ. 8ನೆಯ ಬೆಡ್ಡು ಕುತೂಹಲದಿಂದ ಅವರ ಸಂಭಾಷಣೆಗೆ ಕಿವಿಯೊಡ್ಡಿತು. ನಿಮ್ಮ ಯಜಮಾನರು ಬಂದು ಎಷ್ಟು ದಿನವಾಯಿತು? 3 ದಿನವಾಯಿತು. ಗೌರಿ ಉಮೆಯನ್ನು ತೀಕ್ಷ್ಣವಾಗಿ ನೋಡಿದಳು. ಸುಳ್ಳೇಕೆ ಹೇಳುವೆ? ನಿನ್ನ ಗಂಡನ ಚರ್ಯೆಯನ್ನು ನನ್ನಿಂದ ಅಡಗಿಸಬೇಡ. ಉಮಾ ವಿಷಾದದಿಂದ ನಕ್ಕಳು. ಉಮಾ, ನಾನೊಂದು ಸುದ್ದಿ ಕೇಳಿದೆ. ಮುಂದಿನ ಸೋಮವಾರ ನಿನ್ನ ಗಂಡನಿಗೆ ಕುಲಕರ್ಣಿಯವರ ಮಗಳನ್ನು ಕೊಟ್ಟು ಪಶ್ಚಿಮ ವಾಹಿನಿಯಲ್ಲಿ ಮದುವೆಯಂತೆ. ಏನೋ? ನಾನು ಉಮೆಯೊಡನೆ ನಾವು ಚೀರಿದೆವು. ಸುಳ್ಳು ಎಂದು ಅವಳೊಡನೆ ಪ್ರತಿಭಟಿಸಿದೆವು. ಖಂಡಿತವಾಗಿಯೂ ಸುಳ್ಳಲ್ಲ ಉಮಾ. ಕುಲಕರ್ಣಿಯವರ ಅಕ್ಕನೇ ನನಗೆ ಈ ಸುದ್ದಿ ತಿಳಿಸಿದರು. ಉಮಾ ಅಷ್ಟು ಬೇಗ ಶಾಂತಳಾದುದು ನನಗೆ ಆಶ್ಚರ್ಯವನ್ನು ಉಂಟು ಮಾಡಿತು. ದೇವರು ಅವರಿಬ್ಬರಿಗೂ ಒಳ್ಳೆಯದು ಮಾಡಲಿ. ಛಿದ್ರವಾದ ಅಂಗಿಯನ್ನು ತೊಡಲು ಆದೀತೆ. ಗೌರಿ ಹೊರಟು ಹೋದೊಡನೆ ಉಮಾ ಮುಸುಕು ಬೀರಿ ಮಲಗಿದಳು. ಅವಳ ಕಣ್ಣೀರಿನಿಂದ ದಿಂಬು ತೊಯ್ದು ಹೋಯಿತು. ನಾನು ಮೌನವಾಗಿ ಅವಳೊಡನೆ ದುಃಖಿಸತೊಡಗಿದೆ.
ಕತ್ತಲು ನಿಧಾನವಾಗಿ ಕವಿಯತೊಡಗಿತು. ನಮಸ್ಕಾರ ಕೇಳುಗರೆ, ಒಂದು ಅದ್ಭುತವಾದ ಕಥೆಯನ್ನು ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸಿದ್ದೇನೆ. ಇದರ ಬಗ್ಗೆ ನಿಮ್ಮ ಕಾಮೆಂಟ್ಸನ್ನು ದಯವಿಟ್ಟು ದಾಖಲಿಸಿ. ನಿಮ್ಮ ಪ್ರೋತ್ಸಾಹ ನಿರಂತರವಾಗಿರಲಿ. ಒಳ್ಳೊಳ್ಳೆಯ ಕನ್ನಡದ ಕಥೆಗಳನ್ನು ಕೇಳೋಣ. ಕನ್ನಡ ಸಾಹಿತ್ಯಕ್ಕೆ ಅಭ್ಯುದಯ ಕನ್ನಡ ಯೂಟ್ಯೂಬ್ ಚಾನಲ್ ತನ್ನದೇ ಆದ ಕೊಡುಗೆಯನ್ನು ನೀಡೋದಕ್ಕೆ ತಾವೆಲ್ಲರೂ ಸಹಕರಿಸಬೇಕೆಂದು ಮತ್ತೊಮ್ಮೆ ಪ್ರಾರ್ಥನೆ. ನಮಸ್ಕಾರ.